ಅವರು ಸುಮಾರು ಒಂದು 25-30 ವರ್ಷದಿಂದ ಇಲ್ಲೇ ಅವರು ಜೀವನ ಮಾಡ್ಕೊಂಡು ಇಲ್ಲೇ ವಾಸ ಇದ್ರು ಸರ್. ಒಂದು ಐರನ್ ಅಂಗಡಿ ಇಟ್ಕೊಂಡು ಐರನ್ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಫ್ಯಾಮಿಲಿ ಮಕ್ಕಳೆಲ್ಲ ಇಲ್ಲೇ ಶಿಫ್ಟ್ ಆಗಿದ್ರು. ಮೊನ್ನೆ ಭಾನುವಾರ ಒಂದು ಪ್ರೋಗ್ರಾಮ್ ಇತ್ತು ಅಂತ ಊರಿಗೆ ಹೋಗಿದ್ರು, ಸಕ್ರಾಪಟ್ಟಣ ಕಡವರಿಗೆ. ಅದು ಮುಗಿಸ್ಕೊಂಡು ಬಂದು ಸಂಜೆ ಬಂದಿದ್ದಾರೆ. ಸಂಜೆ ಬಂದು ಸೋಮವಾರ ಭಾನುವಾರ ನೈಟ್ ಎಲ್ಲ ಫೋನಲ್ಲಿ ಮಾತಾಡಿದ್ದಾರೆ. ಸೋಮವಾರದಿಂದ ಮತ್ತೆ ಕನೆಕ್ಷನ್ ಇಲ್ಲ. ಫೋನ್ ಮಾಡಿದ್ರು, ಯಾರೂ ಫೋನ್ ರಿಸೀವ್ ಮಾಡಿಲ್ಲ ಇವರು. ಭಾನುವಾರ ದಿವಸ ಸರ್. ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಭಾನುವಾರ ಇಲ್ಲಿ ಬಂದಿದ್ದಾರೆ. ನಾವು ಇಲ್ಲೇ ಇದ್ದೀವಿ ಸರ್, ನಾವು ಮೈಸೂರಲ್ಲಿ ಇರೋದು. ರಿಲೇಷನ್ನೇ ನಾವು. ಅಲ್ಲಿ ಊರಿಂದ ಫೋನ್ ಮಾಡಿದರು, ಹಿಂಗಾಗಿದೆ ಟಿ ವಿಲೆಲ್ಲ ಬರ್ತೈತೆ ಅಲ್ಲಿ ನೋಡಿಲ್ವಾ ಅಂತ. ಆವಾಗ ಹೌದಾ ಅಂತ ಹೇಳ್ಬಿಟ್ಟು ಹೋಗಿ ನೋಡುವಾಗ ಪೊಲೀಸರೆಲ್ಲ ಬಾಗಿಲೆಲ್ಲ ತೆಗೆಸಿ ಎಲ್ಲ ಮಾಡಿದ್ರು. ಅದೇ ಗ್ಯಾಸ್ ಲೀಕೇಜ್ ಆಗಿ ಹಿಂಗಾಗಿದೆ ಅಂತ ಹೇಳ್ತಾರೆ. ಅದು ಏನು ಈಗ ಗ್ಯಾಸ್ ಐರನ್ ಕನೆಕ್ಷನ್ ಕೊಟ್ಕೊಂಡಿದ್ರು ಅಂತ ಮಾಹಿತಿ ಹೇಳ್ತಿದ್ದಾರೆ. ಅದು ಸರಿಯಾದ ವಿಷಯ ಅಂತ ಗೊತ್ತಾಗ್ತಿಲ್ಲ ಸರ್. ಒಳಗಡೆ 4 ಜನ ಒಳಗಡೆ ಮಕ್ಕಳೆರಡು ಹಾಲಲ್ಲಿ ಮಲಗಿದ್ದಾರೆ. ಅವ್ರ ಗಂಡ ಹೆಂಡತಿ ಒಳಗಡೆ ಇದ್ದಾರೆ. ಹೌದು ಸರ್, ಎಲ್ಲ ಸಂಬಂಧಿಕರು ಸಕ್ರಪಣದಿಂದ ಎಲ್ಲ ವ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಬಾಡಿ ತಗೊಂಡು ಹೋಗ್ತಾರೆ. ನೋಡ್ಕೊಂಡು ತುಂಬ ಬಡ ಕುಟುಂಬ ಸರ್, ತುಂಬ ಬಡ ಕುಟುಂಬ. ಐರನ್ ಮಾಡ್ಕೊಂಡ್ರೆ ಅವ್ರ ಜೀವನ. 2 ಮಕ್ಕಳು ಜೀವ ಓದಿಸ್ಕೊಂಡು ಪಾಪ ಒಳ್ಳೆ ಎಜುಕೇಶನ್ ಕೊಡಿಸ್ಕೊಂಡು ಐರನ್ ಮಾಡ್ಕೊಂಡ್ರೆ ಜೀವನ ಮಾಡ್ತಿದ್ರು. ಇಲ್ಲಿ ಬಂದು ಐರನ್ ಮಾಡ್ಕೊಂಡಿದ್ರು. ನಮ್ಮ ಹೆಸರು ದಿನೇಶ್ ಅಂತ ಸರ್. 8 ಗಂಟೆ 8:08 ಆಯ್ತು ಸರ್. 8 ಗಂಟೆ ಆಯ್ತು ಸರ್. ಅವರ ಸರ್ ಬಂದಲ್ಲೇ ಒಂದು 30 ವರ್ಷ, ಒಂದು 50 ವರ್ಷ ಆಯ್ತು ಅವರು. ಅವರು ಒಂದು 50 ವರ್ಷದಿಂದನೇ ಅವ್ರು ಕೂಲಿ ಮಾಡ್ಕೊಂಡು ಇಲ್ಲೇ ಇರೋದು ಸರ್. ಅವಾಗಿಂದ ಮೈಸೂರಲ್ಲೇ ಇರೋದು. ಅವ್ರ ಜೊತೆಗಳಿಗೆ ಒಂದು 50 ವರ್ಷ ಆಯ್ತು ಸರ್. ಅವ್ರು ಅವಾಗಿಂದನೂ ಸಣ್ಣೂರಿಂದ ಇಲ್ಲೇ ಐರನ್ ಶಾಪ ಮಾಡ್ಕೊಂಡು ಫುಟ್ಪಾತಲ್ಲೆಲ್ಲ ಐರನ್ ಮಾಡಿ ಕಾರ್ ಮಾಡ್ಕೊಂಡು ತಿಂದು ಜೀವನ ಮಾಡ್ಕೊಂಡು ಅದರಲ್ಲೇ ಹುಟ್ಟು ಬೆಳೆದು 2 ಮಕ್ಕಳು ಎಜುಕೇಷನ್ ಮಾಡಿ ಇಲ್ಲಿವರೆಗೂ ಇದ್ದಾರೆ ಸರ್. ಮಕ್ಕಳು ಏನು ಕಾಲೇಜು. ಒಳ್ಳೆ ಎಜುಕೇಷನ್ ಮಾಡ್ತಾರೆ. ಅಲ್ಲ ಅವಾಗಿಂದ ಮಕ್ಕಳಿಗೆ ಎಜುಕೇಷನ್ ಇಲ್ಲೇ ಅವಾಗಿಂದ ಊರು ಬಿಟ್ಟು ಇಲ್ಲೇ ಬಂದು ಸರ್. ರಾತ್ರಿ 8 ಗಂಟೆ, ಬೆಳಗ್ಗೆ 8 ಗಂಟೆ ಸರ್. 8 ಗಂಟೆ ಮದುವೆ ಬಂದು ಮುಗಿಸ್ಕೊಂಡು ಅಲ್ಲಿ ಅವರ ಊರಿಗೆಲ್ಲ ಹೋಗಿ ಭಾನುವಾರ ನೈಟ್ ಬಂದಿದ್ರು. ನಮ್ಮ ತಂಗಿ ಮಗಂದು ಕಡೂರಲ್ಲಿ ಕಾಸ ಅವರ ಅತ್ತೆ ಮಗ. ಅವ್ರ ಅಕ್ಕ, ಅವ್ರ ತಂಗಿನೂ ಅವ್ರ ಅಕ್ಕ ತಂಗಿಯರು, ಕಾಸ ಅಕ್ಕ ತಂಗಿಯರು, ಒಂದೇ ತಾಯಿ ಮಕ್ಕಳು ಅವರು. ಅವ್ರೊಂದು ತಾಯಿ ಮಕ್ಕಳು ಮದುವೆ ಬಂದಿದ್ರು. ಅವ್ರ ಅಕ್ಕನ ಮಗನ ಮದುವೆ ಬಂದಿದ್ರು. ಅವ್ರ ಮಗನ ಮದುವೆನೇ. ಅವ್ರ ಅಕ್ಕನ ಮಗನ ಕಡೂರು ಬಂದು ಅಲ್ಲೆಲ್ಲ ಹೋಗಿ ಭಾನುವಾರ ನೈಟ್ ಬಂದ ಸರ್. ಸೋಮವಾರ 10 ಗಂಟೆವರೆಗೂ 10 ಗಂಟೆ 11 ಗಂಟೆವರೆಗೂ ಹುಡುಗರು ತಗೆಲ್ಲ ಮಾತಾಡ್ಯಾರೆ. ಆ ತಮ್ಮರ ಹತ್ರೆಲ್ಲ ಮಾತಾಡ್ಯಾರೆ. ಸೋಮವಾರ ನೈಟ್ 12-1 ಗಂಟೆ ಮೇಲೆ ಸರ್. ಆ ಥರ ಆಗಿದ್ಮೇಲೆ ತಿರ್ಗಾ ಮಂಗಳವಾರ ಬೆಳಗ್ಗೆ ಫೋನ್ ಮಾಡಿದ್ರೆ ಫೋನ್ಗಳೆಲ್ಲ ಆನ್ ಆಯಿತು, ಸ್ವಿಚ್ ಆಫ್. ಅಷ್ಟಿಗೆ ಫೋನ್ ರಿಂಗ್ ಆಗ್ತಿದ್ದು, ಫೋನ್ ಎಲ್ಲ ಮಾಡಿಲ್ಲ ಸರ್. ಹಂಗಾದ್ಮೇಲೆ ನಮ್ಮ ಹಳೆಮನೆಯವರು ಇವತ್ತು ಬೆಳಗ್ಗೆ ಮುಂಚೆನೇ ಯಾಕೆ ಫೋನ್ ಆನ್ ಮಾಡ್ತಿಲ್ಲ ಅಂತೇಳಿ ಬಂದುಬಿಟ್ಟು ಎಲ್ಲ ನೋಡಿ ಇದು ಮಾಡಬೇಡ ಅಂತೇಳಿ ಆಮೇಲೆ ಲಾಸ್ಟ್ ಪೊಲೀಸ್ ಬಂದಮೇಲೆ ಡೋರ್ ಓಪನ್ ಮಾಡಿದಾಗ ಕಿಟಕಿಯಲ್ಲಿ ಗ್ಯಾಸ್ ಮೇಲೆ ಬರ್ತದೆ ಸರ್. ಆ ಥರ ಆಯ್ತು ಸರ್. ಅಲ್ಲಿ ಜೀವನಕ್ಕೋಸ್ಕರ ಅಲ್ಲಿ ಅವಾಗಿಂದ ಅವರು ಮೊದಲೇ ಸರ್ ಅಲ್ಲಿಂದಲೇ ಇರೋದು. ಅವಾಗಿಂದಲೂ ಇಲ್ಲೇ ಅವರ ತಂಗಿ ಒಬ್ಬಳೋದೇ, ಅವ್ರ ತಂಗಿನೂ ಇಲ್ಲೇ ಇರೋದು. ಅವ್ರು ಆದರೂ ಫುಟ್ಪಾತಲ್ಲಿ ಜೀವನ ಮಾಡ್ಕೊಂಡು ಅವಾಗ ಕಾಲದಿಂದಲೇ ಒಂದು 50 ವರ್ಷ ಸರ್. ಒಂದು 50 ವರ್ಷದಿಂದ ಇಲ್ಲೇ ಇರೋದು ಅವರು. ಒಂದು 50 ವರ್ಷದಿಂದ ಇಲ್ಲೇ ಜೀವನ ಮಾಡ್ಕೊಂಡು ಅವಾಗ ಮಕ್ಕಳು ಎಜುಕೇಷನ್ಗೆ ಬಂದಿರೋದು. ಆ ಥರ ಏನು ಸರ್, ಏನು ಪ್ರಾಬ್ಲಮ್ ಏನಿರಲಿಲ್ಲ. ಅದೇ ಗ್ಯಾಸ್ ಲೀಕೇಜ್ ಆಗಿದೆ ಅಂತ ಹೇಳ್ತಾರೆ ಸರ್. ಬಸವರಾಜ್ ಅಂತ. ನಾವು ಕಡಲು ಏನಿಲ್ಲ ಸರ್. ಅವರು ಬಂದಿದ್ದು ಭಾನುವಾರ ಬಂದಿದ್ರು ಸರ್. ನಮ್ಮ ಮಗಂದು ಮೊಮ್ಮಗಂದು ಅಲ್ಲಿ ಮದುವೆ ಬಂದರು. ಚೆನ್ನಾಗೇ ಬಂದರು ಸರ್. ಎಲ್ಲ ಚೆನ್ನಾಗಿ ನೋಡ್ಕೊಂತ ಊಟ ಮಾಡ್ಕೊಂಡು ಎಲ್ಲ ಬಂದರು. ನಮ್ಮ ಮಳೆ ಮೇಲೆ ಕಾರ ಕರ್ಕೊಂಡು ಬಸ್ ಹತ್ತಿಸಿದ್ರು. ಅದು ಚೆನ್ನಾಗಿ ಬಂದರು. ಸೋಮವಾರ ಸೋಮವಾರ ನೈಟ್ ಮಾತಾಡಿದ್ರು. ಆಮೇಲೆ ಯಾಕೋ ಬೆಳಿಗ್ಗಿಂದ ಇವರು ನಮ್ಮ ಮಳೆ ಮೇಲೆ ಹೋದ್ರಲ್ಲ, ಅವರು ಫೋನ್ ಮಾಡಿದ್ರು, ಎತ್ತಲಿಲ್ಲ. ಅಲ್ಲಿ ಅವ್ರು ಮಾರಿಕಣಿಂದ ಬಂದಿದ್ರು. ಯಾಕೆ ಎತ್ತಲಿಲ್ಲ ಅಂದರೆ ಹುಡುಗರು ಕಾಲೇಜಿಗೆ ಹೋದ್ರಲ್ಲ, ಎತ್ತಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಯಾಕಂದ್ರೆ ದುಡ್ಡು ಇರಲಿಲ್ಲ, ಕರೆನ್ಸಿ ಇದ್ದಿದ್ದಿಲ್ಲ. ಹಂಗಾಗಿ ನಾವು ಇದು ಮಾಡಿದ್ವಿ. ಯಾಕೆ ಎತ್ತಲಿಲ್ಲ ನಮ್ಮ ಇದು ಶಿವಮೊಗ್ಗದಾಗ ನಮ್ಮ ಮಗಳಿದ್ದಾಳೆ, ಅವರು ಫೋನ್ ಮಾಡಿದ್ರು ಯಾಕೆ ಮುಂಚೆಗೆ ಎತ್ತಿಲ್ಲ ಅಂತ. ಇವು ಮಾಡೋಳು ನನ್ನ ಮಗಳು ಎಲ್ಲರಿಗೂ ಫೋನ್ ಮಾಡೋಳು.
ಅಂತೇಳಿ ಯಾರಿಗೂ ಮಾಡಲಿಲ್ಲ. ಯಾಕೋ ಬಡ್ಡ ಕಾಲೇಜಿಗೆ ಹೋಯ್ತಾನೆ ಸುಮ್ಕಾಗಿ ಹಂಗಂತಂದು ಮತ್ತು ನೈಟ್ ಎಲ್ಲರೂ ಫ್ಯಾಮಿಲಿ ಮಾಡಿದ್ರು, ಯಾರು ರಿಸೀವ್ನೇ ಮಾಡ್ತಿಲ್ಲ. ಸ್ವಿಚ್ ಆಫ್ ಆಗಿಬಿಟ್ಟು ಮೊಬೈಲು. ಆಮೇಲೆ ನಮ್ಮ ಮಳೆ ಮೇಲೆ ಇಬ್ಬರು ಬೆಳಿಗ್ಗೆನೇ ಬಂದರು ಸರ್. ಅದೇನಾಯ್ತು ಗೊತ್ತಿಲ್ಲ ಇಷ್ಟೇ. ಸೋಮವಾರ ನೈಟಿಂದ ಯಾರು ಸಂಪರ್ಕ ಸಿಕ್ಕಿಲ್ಲ ಅವರು. ನೈಟು ಸೋಮವಾರ ದಿವಸ ಫುಲ್ ಮಾಡಿದ್ದಾರೆ. ಸೋಮವಾರ ನೈಟು 10 ಗಂಟೆದಾಗ ಮಾಡಿದ್ದಾರೆ. 10 ಹೋದ್ರು 11 ಗಂಟೆದಾಗ ಮಾಡಿದ್ದಾರೆ. ಯಾವಾಗ ನೈಟ್ 11 ಗಂಟೆ ನಾವು 12 ಗಂಟೆಗೆ ನಾವು ಮಲಗೋದು. ಅಷ್ಟು ತನಕ ಯಾವಾಗಲೂ ಮಾಡ್ತಾನೆ ಇರ್ತಿದ್ರು. ಮಂಗಳವಾರ ಬುಧವಾರ ಇದೆ ಫೋನ್ ಎತ್ತಿಲ್ಲ. ಮಂಗಳವಾರ ನೀನೇನು ಬುಧವಾರ ಸಹ ಇವತ್ತು ಮಂಗಳವಾರ ಸಹ ಎತ್ತಿಲ್ಲ. ರಾತ್ರಿ ಎತ್ತಿಲ್ಲ. ರಾತ್ರಿ 8 ಗಂಟೆಗೆ ಮಾಡಿದ್ರು ಎತ್ತಲಿಲ್ಲ. ಆವಾಗಲೇ ಇವ್ರು ನಮ್ಮ ಮಳೆ ಮೇರು ಬಂದರು ಸರ್. ಅಷ್ಟೇ, ಇನ್ನೇನು ಅಷ್ಟೇನು ಗೊತ್ತಿಲ್ಲ ಸರ್. ಅಷ್ಟೇ ನಮಗಿನ್ನೇನು ಗೊತ್ತಿಲ್ಲ ಸರ್. ನಾವು ಅಜ್ಜ ಕಡರಾಗಿದ್ದೆವು. ನಾವು ಅವ್ರ ತಾಯಿ ನಾವು ಊರಿಗೆ ಹೋಗೋಣ ತೊಳ್ತಿದ್ದು. ಇಷ್ಟೊಳಗೆ ಹಿಂಗೆ ಮಾಡಿ ಆಗಿಬಿಡ್ತು ಸರ್. ನಮ್ಗೆ ಏನು ಅಂತ ಗೊತ್ತಿಲ್ಲ ಸರ್. ಚೆನ್ನಾಗೇ ಬಂದರು ಸರ್. ಎಲ್ಲ ಗಂಡ ಹೆಂಡತಿ ಎಲ್ಲ ಚೆನ್ನಾಗೇ ಬಂದರು. ಹೌದು ಸರ್. ಅವರು ಚೆನ್ನಾಗಿ ಓದಿಸಿ ಮಕ್ಕಳು ಓದಿಸ್ಬೇಕು. ಇನ್ನು 2 ತಿಂಗಳು ಬಿಟ್ಟು ಮದುವೆ ಮಾಡ್ತೀನಿ ಅಂತ ಓಡಾಡಿದ್ರು ಸರ್ ನಮ್ಮ ಮಳೆ ಭಯ್ಯ. ಹಿರಿಯ ಮಗಳು ಸರ್. ಓದ್ತಿದ್ದೀನಿ. ಅದೇನೋ B.Com ಏನೋ ಮಾಡ್ಕಿದ್ದಾರೆ ಸರ್ ಅವರು. ಏನು ಮಾಡಿದ್ದಾರೆ. ಒಬ್ಳು ಡಿಗ್ರಿ, ಒಬ್ಳು ಏನೋ ಮಾಡ್ಕಿದ್ದಾರೆ. ದೊಡ್ಡಳು ಅದಕ್ಕೆ ಮಾಡಬೇಕು, ಮದುವೆ ಮಾಡಬೇಕು. ಈಗ ಸಣ್ಣವ್ರ ಮದುವೆ ಅದು ಇನ್ನು ಮಾಡೋಣ. ಬರ್ತಾಯಿದ್ರು ಸರ್. ಅಲ್ಲಿಗೆ ಮದುವೆ ಮನೆಗೆ ಬಂದಿದ್ದು ಗಂಡುಗಳು ನೋಡೋಕ್ಕೆ. ಇನ್ನು 2 ತಿಂಗಳು ಬಿಟ್ಟು ಮಾಡ್ತೀವಿ, ಈಗ ಮುಗಿಲಿ ಅಂತ ಹೇಳಿದ್ದು ಸರ್ ನಾವು. ಅವ್ರಿಗೆ ಹೇಳಿದ್ದಂಗಂತ ಅಷ್ಟು ಬಿಟ್ಟರೆ ಇನ್ನೇನು ಸಹ ಆಗಲಿ 2 ತಿಂಗಳು ಮುಗಿದ್ಮೇಲೆ ಮಾಡೋಣ ಮದುವೆ ಅಂತ ಇಟ್ಕೊಂಡಿದ್ದು. ಅಷ್ಟರೊಳಗೆ ಇವ್ರಿಗೆ ಹಿಂಗೆ ಆಗ್ಬಿಡ್ತು ಸರ್. ನಮ್ಗೆ ಏನಾಯ್ತಂತ ಗೊತ್ತಿಲ್ಲ ಸರ್. ಅಷ್ಟೇ. ಹ್ಞೂ ಸರ್. ಈ ಥರ ಆಗಿತ್ತು ಸರ್. ನಾವಿನ್ನು 3 ಜನ ಮಕ್ಕಳಿದ್ದಾರೆ. ಇನ್ನು 3 ಜನ ಉಳ್ಕೊಬಿಟ್ಟು ನನಗೆ ಗಂಡು ಮಗ ಒಬ್ಬ, ಮೊಮ್ಮಗಳದು ಮಗಂದು. ಇವರಿಬ್ಬರು ಇನ್ನು 3 ಜನ ಇದ್ದಾರೆ. ಮಾಡೋಣ 3 ಜನ ಮಕ್ಕಳು ಮೊಮ್ಮಕ್ಕಳು ಮದುವೆ ಮಾಡಿದ್ದು ಸರ್. ಇವ್ರೊಂದು 3 ಜನ ಮಾಡಿಬಿಡೋಣ ಅಂತ ನಾವು ಮಾಡ್ಕೊಂಡು ಸಹ ನಮಗೆ ಅಷ್ಟು ದೇವ್ರು ನಮ್ಮ ಹಿಂಗೆ ಮಾಡಿಬಿಟ್ಟ ಸರ್ ನಮ್ಮ ಪರಿಸ್ಥಿತಿ. ಇವು ಚೆನ್ನಾಗಿ ಓದ್ತಿದ್ರು ಮಕ್ಕಳು. ಚೆನ್ನಾಗಿ ಓದ್ತಿದ್ರು. ಮಾರಪ್ಪ ಕಷ್ಟ ಮಾಡಿ ಆ ಗಂಡ ಹೆಂಡತಿ ಕಷ್ಟ ಮಾಡ್ತಿದ್ರು ಸರ್. ಭಾಳ ಕಷ್ಟ ಮಾಡಿದ್ರು ಅವ್ರ ಮಕ್ಕಳು ಓದ್ಸೋಕ್ಕಾಗಿ ಇಲ್ಲಿ ಬಂದಿದ್ರು ಸರ್. ಸಂತೋಷ ಸಗರಪಟ್ಟಣ ಇಲ್ಲೇ ಬಂದಿದ್ರು ಅವರು ಓದ್ಸೋಕ್ಕಾಗಿ. ಮನೆ ತಗೊಂಡ್ರು. ಹೆಂಗೋ ಕಷ್ಟಪಟ್ಟು ಮಾಡ್ತಿದ್ರು. ಹಳೆ ಮಯ್ಯ ಒಂದು ಅಂಥದ್ದು ಇಲ್ಲ. ಬಿಟ್ಟು ಏನಿಲ್ಲ ಸರ್ ಅವ್ರ ಹತ್ರ. ಹಂಗಿದ್ದ ನನ್ನ ಹಳೆಮಯ್ಯ. ಅಮ್ಮ ಅಂತ ಇದ್ದ ನನಗಿವತ್ತು. ನನಗೇನು ಹೇಳ್ಬೇಕು ಅವ್ರಿಗೆ ಅಂತ ಗೊತ್ತಾಗ್ತಿಲ್ಲ ಸರ್. ನನಗೆ ಏನು ಮಾತಾಡ್ಕೊಂತ ಗೊತ್ತಾಗ್ತಿಲ್ಲ ನನಗೆ. ಒಂದು ಮಾತು ಕೆಟ್ಟ ಮಾತಾಗಲಿ ಎಂಥ ನನ್ನ ಮಗಳು ದೇವ್ರು ಸಹ. ನನ್ನ ಮಗಳು ಅಂಥ ಮಕ್ಕಳು ಮೊಮ್ಮಕ್ಕಳು ಸಿಗಲ್ಲ ಸರ್ ನನಗೆ. ನನ್ನ ಮೊಮ್ಮಕ್ಕಳನ್ನ ಎಲ್ಲಾರ ಬಂದುಬಿಟ್ಟೆ ನಾನು ಟೂರ್ ಕರ್ಕೊಂಡೋಗಿದ್ರು ಸಹ ನನ್ನ ಕೈಗೆ ಒಂದು ಬ್ಯಾಗ್ ಇಟ್ಕೊಂಡು ಕೊಡಲಿಲ್ಲ ಸರ್ ನನಗೆ. ಹಂಗೆ ಕರ್ಕೊಂಡು ಎಷ್ಟೋ ದೂರ ನನ್ನ ಕರ್ಕೊಂಡೋಗಿ ನನ್ನ ಸಂಭಾಳಿಸಿದ್ದಾರೆ ಸರ್. ನನ್ನ ಮೊಮ್ಮಕ್ಕಳು ಅವ್ವ ಅಂದಲ್ಲಿ ಬಾಯ್ತಾ ಇರ್ತಿರ್ಲಿಲ್ಲ ಸರ್ ನನಗೆ. ಅಂಥ ಮಾತು ಮೊಮ್ಮಕ್ಕಳು ನಾನು ಎಲ್ಲಿ ಪಡಿಬೇಕು. ನಾನು ಸಿಗಲ್ಲ ಸರ್. ನನ್ನ ಜೀವನದಾಗೆ ನನ್ನ ಮೊಮ್ಮಕ್ಕಳು ಸಿಗಲ್ಲ ಸರ್ ನನಗೆ. ಓದ್ತಿದ್ದು ಮಕ್ಳು ಹಿಂಗೆ ಆಗ್ಬಿಟ್ಟು ನಾನು ಕಷ್ಟಪಟ್ಟು ಓದಿಸಿ ದೇವರು ಹೇಗೆ ಕೊಟ್ಟ ನಮಗೆ ಕಷ್ಟ ಅಂತ ಗೊತ್ತಾಗ್ತಿಲ್ಲ ಸರ್ ನಿನಗೆ. ಅಷ್ಟೇ ಸರ್ ನನಗೆ ಗೊತ್ತಿರೋದು. ಬಂದು ಕುಮಾರಸ್ವಾಮಿ ಅವರು ಊರಿಗೆ ಎಷ್ಟು ದಿನಕ್ಕೆ ಬರ್ತಿದ್ರು ಅಮ್ಮ? ಅವರು ಹಬ್ಬಗಳಿಗೆ ಬರ್ತಿದ್ರು ಸರ್. ಹಬ್ಬಗಳಿಗೆ ಬರೋರು ಅವರು. ಹಬ್ಬಗಳಿಗೆ ಬರೋರು. ಅವ್ರಮ್ಮ ಸ್ವಲ್ಪ ಕಿರ್ಕಲಿ ಏನೋ ಅವರು ಏನೋ ಸಮಸ್ಯೆ ಇದ್ರು ನಾವು ಅವೆಲ್ಲ ಕೇಳ್ತಿಲ್ಲ. ನೋಡಪ್ಪ ತಾಯರು ಏನೋ ಅನ್ಲಿ ಹೋಗಿ ಬರ್ರಿ ಅಂತಿದ್ವಿ. ಹೋಗೋರು ಹಬ್ಬ ಮಾಡ್ಕೊಳೋರು ಬರೋ. ಮಕ್ಳು ಹೋಗ್ತಿರ್ಲಿಲ್ಲ. ಅವ್ರ ಅಜ್ಜಿ ಜಗಳ ಆಡೋದಂತ ಮಕ್ಳು ಹೋಗ್ತಿಲ್ಲ ಸರ್. ಇವ್ರ ಮಾತ್ರ ಗಂಡ ಹೆಂಡತಿ ಹೋಗಿ ಬರೋರು. ಮಕ್ಳು ಮಾತ್ರ ಅಜ್ಜಿ ಕೂಡ ಯಾರು ಬೈಸ್ಕೊಂತಾರೆ ಅಂತ ಹೋಗ್ತಿಲ್ಲ ಸರ್. ಅವು ನಾನು ನಮ್ಮ ಸ್ಕೂಲ್ ಐತೆ ನಾವು ಹೋಗಲ್ಲ ಅಂತ. ಮೊನ್ನೆ ಸೋಮವಾರ ಸಹ ನಾನು ಕಾಲೇಜ್ ಐತೆ ನಾವು ಹೋಗ್ಬೇಕು. ನಾನು ಇವು ಅಟೆಂಡೆನ್ಸ್ ಕಡಿಮೆ ಆಗಿದ್ದಾವೆ ನಮಗೆ ಮದುವೆಗಳಿಗೆ ಬಂತು ಅಂತೇಳಿ ಆಟ ಬಿದ್ದು ನಾನು ಹೇಳ್ದೆ ಹಂಗಂತ. ಇರೋ ಇವತ್ತೊಂದು ದಿವಸ ಅಂದೆ. ಇಲ್ಲ ಅಜ್ಜಿ ನಾನು ಹೋಗ್ಬೇಕು, ನಾವು ಕಾಲೇಜಿಗೆ ನಮಗೆ ರಜಾ ಹಾಕ್ಬಿಟ್ರೆ ಈ ಅಟೆಂಡೆನ್ಸ್ ಕಡಿಮೆ ಆಗ್ತವೆ ಅಂತೇಳಿ ಬಂದು ಸರ್ ಅವರು. ಒಂದು ದಿವಸ ಒಬ್ರು ಕುಟಿ ಅವನ್ನೆಲ್ಲ ಅನ್ಸ್ಕೊಂಡ್ರಲ್ಲ. ಒಂದು ಫೇಲ್ ಆದಾರಲ್ಲ ಅಷ್ಟು ಚೆನ್ನಾಗಿ ಓದಿದ್ರು ಸರ್ ನನ್ನ ಮಕ್ಕಳು. ಮಕ್ಕಳು ಇವತ್ತು ನೋಡ್ರಿ ಇವತ್ತು ನೋಡ್ರಿ ಸಂಭ್ರಮ ನೋಡ್ತಿದ್ವಿ ಸರ್ ನಾವೀಗ. ಈ ಸಂಭ್ರಮ ನೋಡ್ತಿದ್ವಿ. ನನ್ನ ಮಕ್ಕಳು ಮೊಮ್ಮಕ್ಕಳು ಮದುವೆ ಮಾಡಲಿಲ್ಲ ಸರ್. ಈಗ ಮದುವೆ ಮಾಡ್ತಿದ್ವಿ ಸರ್ ನಾವು. ಏನು ಹೇಳಿ ನಾನು ನಮ್ಮ ಯಜಮಾನರು ನಾನು ಮಗಳು ಮಗನೇ ಮದುವೆಗೆ ಬಂದಿದ್ದೆ ಸರ್ ಕಡೂರಿಗೆ. ಅಲ್ಲಿಂದ ನಾನು ಹೋಗೋಣ ಅಂತ ನಿನ್ನೆ ಹೊಂಟೇಳಿ ಬೇಡ ಇರು ಈ ಮಾಡಕ್ಕೆ ಹೋಗಂತ ಅಂದರು ಸರ್ ನನಗೆ. ಹಂಗಂತ ಉಳಿಸ್ಕೊಂಡ್ರು. ಅಷ್ಟೊತ್ತು ನಮ್ಮ ಮಳೆ ಮಯ್ಯ ಬಂದರು ಸರ್. ಅವ್ರು ಬಂದು ಬೆಳಿಗ್ಗೆ ಬಂದುಬಿಡು ಅಂತ ಹೇಳಿದರು. ಅವ್ರು ರಾತ್ರಿ ಎಲ್ಲ ಫೋನ್ ಮಾಡಿ ಫೋನ್ ಎತ್ತಲಿಲ್ಲ. ಅಷ್ಟೊತ್ತಿಗೆ ಬೆಳಗ್ಗೆ ನಮ್ಮ ಮಳೆ ಮೈಯ ಎಲ್ಲರೂ ಬಂದರು ಸರ್. ನಮ್ಮ ಹೆಸರು ರತ್ನಮ್ಮ ಅಂತ. ಹೌದು ಸರ್. ನೈಟ್ ಬಂದಾರ ಸರ್. ಮದುವೆಗೆ ಬಂದಿದ್ರು ಸರ್. ಮಗನ ಮದುವೆಗೆ ಬಂದಿದ್ರು.
ಅಲ್ಲಿ ಬಂದರು ಉಳ್ಕೊಂಡಿದ್ದು ಊರಿಗೆ ಹೋಗಿ ಬಂದು ನಾವು ಊರಿಗೆ ಹೋಗ್ತೀವಿ ಅಂತ ಭಾನುವಾರ ನೈಟ್ ಬಂದ್ಬಿಟ್ಟು ಅವರು. ನಾವು ಸೋಮವಾರ ದಿವಸ ಫೋನ್ ಮಾಡಲಿಲ್ಲ, ಯಾಕೆ ಮಾಡಿಲ್ಲಲ್ಲ ಒಂದು ದಿವಸ ಅಂತೇಳಿ ಮಂಗಳವಾರ ಬೆಳಗ್ಗೆನೆ ಫೋನ್ ಮಾಡಿದ್ವಿ 8 ಗಂಟೆಗೆ. ಹುಡುಗರು ಕಾಲೇಜ್ಗೆ ಹೋಗ್ತಾರೆ ಅಂತ ಎತ್ತಲಿಲ್ಲ ಅವರು. ಬಿಡು ಮಾಡೋಣ ಬಿಡು ಅಂತ ಮಾಡಿದ್ವಿ. ನಾವು ಇಲ್ಲಿ ಊರಿಗೆ ಬಂದಿದ್ವಾ, ಅಲ್ಲಿ ಏನಾಯ್ತು ನನ್ಗೆ ಗೊತ್ತಿಲ್ಲ. ಮತ್ತು ಇನ್ನೊಬ್ಳು ತಂಗಿದ್ದಳು ಫೋನ್ ಮಾಡಿದ್ಲು, ಅವ್ರು ಯಾಕೆ ಫೋನ್ ಎತ್ತುತ್ತಿಲ್ಲ ಅಂತೇಳಿ ಮಾಡೋದಕ್ಕೆ ನೈಟೇನೆ ನಮ್ಮ ಅವ್ರನ್ನ ನಮ್ಮ ಮನೆಯವ್ರನ್ನೂ ನೈಟ್ ಕಳಿಸಿದ್ವಿ ಟ್ರೈನಿಗೆ ಕಳಿಸಿದ್ವಿ. ಟ್ರೈನಿಗೆ ಕಳಿಸಿ ಬಂದು ನೋಡಿದ್ರೆ ಹಂಗಾಗಿತ್ತು ಅಂತ. ಇವತ್ತು ಬೆಳಗ್ಗೆ ಗೊತ್ತಾಯಿರೋದು ಹಿಂಗಾಯ್ತು ಅಂತ ಗೊತ್ತೇ ಇಲ್ಲ. ನೆನ್ನೆ ಫೋನ್ ಎಷ್ಟೊಂದು ಎಲ್ಲರೂ ಸೇರಿ ಒಂದು 200 ಸತಿ ಫೋನ್ ಮಾಡಿದ್ದೀವಿ, ಒಬ್ಬರು ಫೋನ್ ಎತ್ತಿಲ್ಲ 3 ಜನನೂ. ಪಕ್ಕದಾಗ ಕೇಳಿದ್ರು ಅವರು ರಾತ್ರಿ ನೋಡಿದ್ವಿ, ಬೆಳಗ್ಗೆ ಇದ್ದಾಗ ಇರಲಿಲ್ಲ ಅಂತ ಅಂದರು. ಅವ್ರಿಗೂ ಗೊತ್ತಾಗಿಲ್ಲ, ಅವ್ರಿಗೆ ಒಳಗಿರೋರ್ಗು ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಸರ್ ನಮಗೆ. ಲ್ಯಾಕ್ ಅಂತ ಹೇಳಿದ್ರು ನಮ್ಮ ಮನೆಯವರು. ಕಿಟಕಿ ಮುಂದ್ಲದೊಂದೇ ಕಿಟಕಿ ಇರೋದು ಸರ್, ಒಳಗೆಲ್ಲೂ ಇಲ್ಲ ಕಿಟಕಿಗಳು, ಮುಂದ್ಲದೊಂದೇ ಇದ್ದಿದ್ದು. ಅದನ್ನು ಲಾಕ್ ಮಾಡ್ಕೊಂಡಾರೆ, ಅದು ಕ್ಲೋಸ್ ಆಗಿತ್ತೆ ಕಿಟಕಿದನ್ನು. ಅದು ಮತ್ತೇನು ಅನ್ನೋದು ಗೊತ್ತಿಲ್ಲ ಸರ್ ನಮಗೆ. ಅಷ್ಟು ಭಾಳ ಕನ್ಸು ಕಟ್ಟಿದ್ರು ಅಂದ್ರೆ 2 ಹೆಣ್ಮಕ್ಳು ಸರ್ ನಮ್ಮ ಅಕ್ಕಗೆ. ಇನ್ನು ಈ ಸತಿ ಫುಲ್ ಫೈನಲ್ ಮುಗ್ದೋಗೋದು. ಡಿಗ್ರಿಯಲ್ಲ PUC BBM ಮಾಡ್ತಿದ್ಲು. ಇಬ್ರದ್ದು ಈ ವರ್ಷ ಕ್ಲಿಯರ್ ಆಗೋದು ಡಿಸೆಂಬರಿಗೆ. ಮದುವೆ ಮಾಡ್ತೀವಿ ಅದಕ್ಕೆ ಬೇಡ, ನನ್ಗೆ ಓದ್ಬೇಕು, ಕಾಲೇಜ್ ಕೆಲ್ಸಕ್ಕೆ ಹೋಗ್ಬೇಕು ಅಂದವಳು ದೊಡ್ಡವಳು. ಹಿಂಗೈತಿ ಯಾಕೆ ಕೆಲ್ಸಕ್ಕೆ ಹೋಗ್ತಾಳೆ ಹೇಳ್ರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.